ತಿಪಟೂರು ನಗರದ ರೈಲ್ವೆ ನಿಲ್ದಾಣ ರಸ್ತೆಯಲ್ಲಿರುವ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಮಾಣಗೊಂಡ ಬಾಲಕಿಯರ ಸರ್ಕಾರಿ ಮಾದರಿ ಶಾಲೆಯ ಕೊಠಡಿಗಳ ಶಿಥಿಲಗೊಂಡಿದ್ದು 152 ವಿದ್ಯಾರ್ಥಿಗಳು ಭಯದ ಸ್ಥಿತಿಯಲ್ಲಿಯೇ ವಿದ್ಯೆ ಕಲಿಯುವಂತಾಗಿದೆ. ಈ ಶಾಲೆಯಲ್ಲಿ 7ನೇ ತರಗತಿವರೆಗೆ ಇದ್ದು 9 ಕೊಠಡಿಗಳಿವೆ. ಅವುಗಳಲ್ಲಿ 7 ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಗೊಂಡಿವೆ. ಚಾವಣಿಯ ಸಿಮೆಂಟು ಕಿತ್ತು ಬೀಳುತ್ತಿದೆ. ಮಳೆ ಬಂದಾಗ ನೀರು ಸೋರುವುದು, ಗೋಡೆಗಳು ತೇವದಿಂದ ಕುಸಿಯುವ ಪರಿಸ್ಥಿತಿಯಲ್ಲಿದೆ. ನಗರದ ಮಾವಿನತೋಪು, ಗಾಂಧಿನಗರ, ಬಂಡಿಹಳ್ಳಿ, ಇಂದಿರಾನಗರ, ಗೊರಗೊಂಡನಹಳ್ಳಿ, ಕೋಟೆ ಭಾಗದಿಂದ ಬಡ ಅಲ್ಪಸಂಖ್ಯಾತ ಮಕ್ಕಳು ಹೆಚ್ಚಾಗಿ ಇಲ್ಲಿಗೆ ಬರುತ್ತಾರೆ. ಉದ್ಯೋಗ ಅರಸಿ ಬಂದಿರುವ ಉತ್ತರ ಪ್ರದೇಶ, ಬಿಹಾರ ಮತ್ತು ರಾಜಸ್ಥಾನದ ಕುಟುಂಬಗಳ ಮಕ್ಕಳು ಈ ಶಾಲೆಯಲ್ಲಿ ಕಲಿಯುತ್ತಿದ್ದಾರೆ. ವಿದ್ಯಾರ್ಥಿಗಳ ಸಂಖ್ಯೆಗೆ ತಕ್ಕಂತೆ ಸಮರ್ಪಕವಾದ ಶೌಚಾಲಯವಿಲ್ಲ. ಅಡುಗೆ ಕೊಠಡಿ, ಹೊರಗೆ ಬಿಸಿಯೂಟ ತಯಾರಿ, ಶಿಥಿಲಗೊಂಡ ಗೋಡೆ, ಅಡುಗೆ ಸಾಮಗ್ರಿ ದಾಸ್ತಾನಿಗೂ ಸರಿಯಾದ ಸೌಲಭ್ಯವಿಲ್ಲ. ಅಡುಗೆ ಮಾಡುವಾಗ ಮೇಲಿನಿಂದ ಮಣ್ಣು ಉದುರುವ ಆತಂಕದಿಂದ ಸಿಬ್ಬಂದಿಗಳು ಬಯಲು ಪ್ರದೇಶದಲ್ಲೇ ಅಡುಗೆ ತಯಾರಿಸಬೇಕಾದ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಕಲಿಕೆಯಲ್ಲಿ ವಿದ್ಯಾರ್ಥಿಗಳು ಮುಂದಿದ್ದು ಕ್ರೀಡಾ ಮತ್ತು ಪ್ರತಿಭಾ ಕಾರಂಜಿಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪಾಲ್ಗೊಂಡಿದ್ದಾರೆ. 7 ಕಾಯಂ ಶಿಕ್ಷಕರು ಮತ್ತು ಅತಿಥಿ ಶಿಕ್ಷಕರಿದ್ದಾರೆ. 7 ಕಾಯಂ ಶಿಕ್ಷಕರು ಮತ್ತು ಒಬ್ಬ ಅತಿಥಿ ಶಿಕ್ಷಕರಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಹಿರಿಯ ವಿದ್ಯಾರ್ಥಿಗಳ ಸಹಾಯದಿಂದ ಕಂಪ್ಯೂಟರ್ ಪೀಠೋಪಕರಣ ಲಭ್ಯವಾಗಿದ್ದರೂ ಕೂಡ ಅವುಗಳ ರಕ್ಷಣೆಗೆ ಕೊಠಡಿಗಳು ಸುಸ್ಥಿತಿಯಲ್ಲಿಲ್ಲ. ಇಂತಹ ನೂರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಬೇಕಾದ ಈ ಶಾಲೆಯು ಇಂದು ಅಭಿವೃದ್ಧಿಯಾಗಬೇಕಿದೆ ಎಂದು ಪೋಷಕರು ಮತ್ತು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನಾದರೂ ಕೂಡ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. 9 ಲೈವ್ ನ್ಯೂಸ್, ತಿಪಟೂರು.